ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಕ್ರಾಸ್ ಪಟ್ಟಿನ ಎಷ್ಟು ಈಸಿಯಾಗಿ ಹೊಲಿಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ತುಂಬಾ ಈಸಿ ಇದನ್ನು ಸ್ಟಿಚ್ ಮಾಡೋದು. ಹೊಸದಾಗಿ ಕಲಿಯೋರು, ಹೊಸದಾಗಿ ನಾವು ಹೊಲಿಯೋವಾಗ ಈ ಕ್ರಾಸ್ ಪಟ್ಟಿ ಎರಡೂ ಒಂದೇ ಕಡೆಗೆ ಬಂದುಬಿಡುತ್ತೆ, ಆ ರೀತಿ ಆಗ್ತಾ ಇರುತ್ತೆ. ಅದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡಿದ್ರೆ ಎರಡೂ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಈ ಎರಡು ಪೀಸು ಲೈನಿಂಗ್ ಬಟ್ಟೆ ಹಾಗೆ ಮೇಯ್ನ್ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊಂಡಿರಲ್ಲ, ಸ್ವಲ್ಪ ಜಾಸ್ತಿ ಅನ್ನೋ ಹಾಗೇ ಕಟ್ ಮಾಡಿರ್ತೀನಿ, ನೀಟಾಗಿ ಕಟ್ ಮಾಡಿರಲ್ಲ. ಇದನ್ನು ಮಾತ್ರ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ಈ ಲೈನಿಂಗ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾವು ಸ್ಟಿಚ್ ಮಾಡುವಾಗ ಮೊದಲು ಈ ರೀತಿಯಾಗಿ ಇಡಬೇಕು. ನೋಡಿ, ಈ ರೀತಿ ಇರೋದನ್ನು ಈ ಸೈಡ್ ಬರಬೇಕು. ಈ ರೀತಿ ಕ್ರಾಸಾಗಿ ಕಟ್ಟಿಂಗ್ ಮಾಡಿರ್ತೀವಲ್ಲ, ಜಾಸ್ತಿ ಇರೋದು ಅದು ಈ ಕಡೆ ಬರಬೇಕು. ಹಾಗೆ ಇನ್ನೊಂದು ನಾವು ನೆಕ್ಸ್ಟ್ ಹೊಲಿಯುವಾಗ ಅದನ್ನು ಕೂಡ ಇದೇ ರೀತಿ ನೋಡಿ, ಈ ರೀತಿನೇ ಹಾಕ್ಕೊಳ್ಳಿ, ನಿಮಗೆ ಆವಾಗ ಈಸಿಯಾಗಿ ಆಗುತ್ತೆ. ನೋಡಿ, ಇದನ್ನು ಕೂಡ ಈ ಸೈಡ್ ಬರಬೇಕು. ನೋಡಿ, ಈ ರೀತಿ ನಾವು ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಒಂದು ಆ ಕಡೆ ಬಂದರೆ ಒಂದು ಈ ಕಡೆ ಬರಬೇಕು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ಬರುತ್ತೆ. ನಾವು ಈ ರೀತಿ ಮಾಡಿ ಒಂದು ಗುಂಡು ಪಿನ್ನನ್ನು ಹಾಕೊಂಬಿಡಿ. ಕಟಿಂಗ್ ಮಾಡೋ ಟೈಮ್ನಲ್ಲಿ ಈ ರೀತಿಯಾಗಿ ಒಂದೊಂದು ಗುಂಡು ಪಿನ್ನನ್ನು ಹಾಕ್ಕೊಂಬಿಟ್ರೆ ನೀವು ಸ್ಟಿಚಿಂಗ್ ಮಾಡುವಾಗ ತುಂಬಾ ಈಸಿಯಾಗಿ ಆಗುತ್ತೆ. ನೋಡಿ, ಇದನ್ನು ಈ ರೀತಿ ಹೊಲ್ಕೊಂಡಿದ ತಕ್ಷಣ ಇದು ಹೀಗೆ ಬರಬೇಕು, ಈ ಸೈಡೇ ಬರಬೇಕು. ನೋಡಿ, ಈ ರೀತಿ ಆದರೆ ಕರೆಕ್ಟಾಗಿ ನಿಮಗೆ ಬರುತ್ತೆ. ಯಾವುದೇ ಕಾರಣಕ್ಕೂ ಈ ಮೇಯ್ನ್ ಬಟ್ಟೆನ ಜಾಸ್ತಿನೇ ಕಟ್ ಮಾಡ್ಕೊಂಡಿರಿ, ಕಡಿಮೆ ಮಾತ್ರ ಇದಕ್ಕೆ ಕರೆಕ್ಟಾಗಿ ಮಾಡ್ಕೊಳ್ಬೇಡಿ. ಯಾಕೆ ಅಂದರೆ ಒಂದು ಕಾಲು ಇಂಚು ಬೇಡ, 1 ಪಾಯಿಂಟ್ ಅಷ್ಟು ನಾವು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ ನಮಗೆ. ಹಾಗಾಗಿ ನಾವು ಇದನ್ನು ಕಟ್ ಮಾಡಿಕೊಂಡು ಈ ಜಾಗದಲ್ಲೇ ಇರಲಿ. ನೆಕ್ಸ್ಟ್ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ನಮಗೆ ಪದೇ ಪದೇ ದಾರನೂ ಕೂಡ ಕಟ್ಟಾಗಲ್ಲ. ನೋಡಿ, ಇದ್ರ ಮೇಲೆ ಇನ್ನೊಂದು ಸ್ಟಿಚ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈ ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಬಿಡಿ. ನೋಡಿ, ಇಷ್ಟು ಈಸಿಯಾಗಿ ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಇರಬೇಕು. ಇದನ್ನು ಇವಾಗ ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ. ಆವಾಗ ಕರೆಕ್ಟಾಗಿ ಎರಡನ್ನೂ ಬರುತ್ತೆ ನೀಟಾಗಿ. ನೋಡಿ, ಇಷ್ಟು ಮಾತ್ರ ಬಿಡಿ, ತುಂಬ ಎಲ್ಲ ಬಿಡಬಾರ್ದು. ಒಂದು ಪಾಯಿಂಟ್ ಅಷ್ಟು ಎಕ್ಸ್ಟ್ರಾನ ಈ ಮೇಯ್ನ್ ಬಟ್ಟೆನ ಒಂದು ಪಾಯಿಂಟ್ ಅಷ್ಟು ಮಾತ್ರ ಬಿಡಿ. ನೋಡಿ, ಇಷ್ಟು ಈಸಿಯಾಗಿ ಎರಡೂ ಕ್ರಾಸ್ ಪಟ್ಟಿಗಳು ಆಯಿತು. ಇದು ಈ ಕಡೆನೇ ಬಂತು, ಇದು ಈ ಕಡೆನೇ ಬರುತ್ತೆ. ತುಂಬಾ ಈಸಿ ಇದು. ಈ ರೀತಿ ನೀವು ಕಟ್ಟಿಂಗನ್ನು ಮಾಡುವಾಗಲೇ ನೀಟಾಗಿ ಒಂದು ಗುಂಡು ಪಿನ್ ಹಾಕಿ ರೆಡಿ ಮಾಡ್ಕೊಳ್ಳಿ. ಯಾವುದು ಯಾವ ಕಡೆಗೆ ಬರುತ್ತೆ ಅನ್ನೋದನ್ನು ಮೊದಲೇ ಒಂದು ಗುಂಡು ಪಿನ್ ಹಾಕಿ ರೆಡಿ ಮಾಡಿಕೊಂಡ್ರೆ ಹೊಲಿಯುವಾಗ ತುಂಬ ಈಸಿಯಾಗಿ ಬರುತ್ತೆ.